ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಬ್ಯಾಕ್ಗ್ರೌಂಡ್ನ ಎಡಿಟ್ ಮಾಡಬೇಕು ಅಂತ ತೋರಿಸ್ತೀನಿ. ನೀವು ಇದೇ ಥರ ಬ್ಯಾಕ್ಗ್ರೌಂಡ್ ಎಡಿಟ್ ಮಾಡಬೇಕಾ? ಸೊ ನಾನು ಹೇಳೋ ಸ್ಟೆಪ್ಸ್ನ ಸಿಂಪಲಾಗಿ ಫಾಲೋ ಮಾಡಿ ವಿಡಿಯೋ ಎಡಿಟ್ ಮಾಡ್ಬೋದು. ಫಸ್ಟ್ ನಾವು ಒಂದು ವಿಡಿಯೋ ತೊಗೊಳ್ಳೋಣ. ಅದಕ್ಕೆ ನೀವು ಪಿಂಟ್ರೆಸ್ಟ್ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಯಾವ್ದಾರ ಒಂದು ವಿಡಿಯೋ ತೊಗೊಳ್ಳಿ. ಕ್ಯಾಟ್ ಡ್ಯಾನ್ಸ್ ಮಾಡ್ತಿರೋದಾಗಲಿ ಯಾವ್ದಾರ ಒಂದು AI ವಿಡಿಯೋ ತೊಗೊಳ್ಳಿ. ಸೊ ನಾನೀಗ ಒಂದು AI ವಿಡಿಯೋನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಕ್ಯಾಟು ಡಿಫ್ರೆಂಟ್ ಡ್ರೆಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರೋ ಥರ. ಇದನ್ನು ಹೇಗೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದು ಅಂದರೆ, ಆ ಲಿಂಕ್ನ ಕಾಪಿ ಮಾಡಿ, 3 ಡಾಟ್ಸ್ ಕಾಣುತ್ತಲ್ಲ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಕಾಪಿ ಮಾಡಿಕೊಂಡು ನೀವು ಗೂಗಲ್ಗೆ ಹೋಗಿ ಪಿಂಟ್ರೆಸ್ಟ್ ಅಂತ ಟೈಪ್ ಮಾಡಿ. ನಿಮ್ಗೆ ಅಲ್ಲೇ ಆಪ್ಷನ್ ಸಿಗುತ್ತೆ, ಪಿಂಟ್ರೆಸ್ಟ್ ವಿಡಿಯೋ ಡೌನ್ಲೋಡರ್ ಅಂತ. ಅದನ್ನು ನೀವು ಕ್ಲಿಕ್ ಮಾಡಿ ಲಿಂಕ್ ಅಲ್ಲಿನ ಪೇಸ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಡೌನ್ಲೋಡ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಡೌನ್ಲೋಡ್ ಕೆಳಗಡೆ ಆಗುತ್ತೆ. ನೀವು ಮತ್ತೆ 3 ಡಾಟ್ಸ್ ಕಡೆ ಕ್ಲಿಕ್ ಮಾಡಿ ಮತ್ತೆ ಡೌನ್ಲೋಡ್ ಕೊಟ್ಟರೆ ನಿಮಗೆ ಅದು ನಿಮ್ಮ ಫೋಲ್ಡರಲ್ಲಿ ಡೌನ್ಲೋಡ್ ಆಗುತ್ತೆ. ನಾವಿವಾಗ ನೆಕ್ಸ್ಟ್ ನಾನು ನಿಮಗೆ ಹೇಳ್ಕೊಡ್ತಿರೋದು ಬಂದು ಸ್ಪ್ರಿಂಗ್ ಆ್ಯಪ್ ಬಗ್ಗೆ. ಸೊ ಈ ಸ್ಪ್ರಿಂಗ್ ಆ್ಯಪಲ್ಲಿ ನಾವು ಈಸಿಯಾಗಿ ವಿಡಿಯೋ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡ್ಬೋದು. ಇದು ನಿಮಗೆ ಬರೀ AI ವಿಡಿಯೋಸ್ ಮಾಡೋಕ್ಕಲ್ಲ, ನಾನು ನಿಮಗೆ ಇದನ್ನು ಎಲ್ಲ ಥರದ ವೀಡಿಯೋಸ್ಗೂ ನೀವು ಇದನ್ನು ಎಡಿಟ್ ಮಾಡ್ಕೋಬೋದು. ಸೊ ಗೂಗಲ್ಗೆ ಹೋಗಿ ನೀವು ಫಸ್ಟು HD ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕು ನೀವು ಆ ಬ್ಯಾಕ್ಗ್ರೌಂಡ್ ಇಮೇಜಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಗ್ರೀನರಿ ಇಮೇಜಸ್ನ ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ. ಸೊ ಕ್ಲಿಯರಾಗಿರುತ್ತೆ HD ಇಮೇಜಸ್ಸು. ಸೊ ಗೂಗಲ್ಗೆ ಹೋಗಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲೊಂದು 3-4 ಇಮೇಜಸ್ನ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು. ಈಗ ನೆಕ್ಸ್ಟು ಸ್ವಲ್ಪ ಫ್ಲವರ್ ಇಮೇಜಸ್ನ ಡೌನ್ಲೋಡ್ ಮಾಡ್ಕೊಳ್ತೀನಿ. ಸೊ ಯಾವ್ದು ಸೂಟ್ ಆಗುತ್ತೋ ಯಾವುದು ನೋಡಿಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈ ಥರ ಡೌನ್ಲೋಡ್ ಇಮೇಜ್ ಅಂತ ಕೊಟ್ಟರೆ ಅದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ನೆಕ್ಸ್ಟು ನೀವು ಸ್ಪ್ರಿಂಗ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸ್ಪ್ರಿಂಗ್ ಆ್ಯಪ್ ಓಪನ್ ಮಾಡಿಕೊಂಡು ನೀವು ಡೌನ್ಲೋಡೆಡ್ ವಿಡಿಯೋನ ತೊಗೊಳ್ಳಿ. ಅದಕ್ಕಿಂತ ಮೊದಲು ನೀವು ಫಸ್ಟು ನಿಮ್ಮ ಬ್ಯಾಕ್ಗ್ರೌಂಡ್ ಚೂಸ್ ಮಾಡಬೇಕು. ಸೊ ಸೆಲೆಕ್ಟೆಡ್ ಇಮೇಜಸಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಅಂದ್ಬಿಟ್ಟು ಬ್ಯಾಕ್ಗ್ರೌಂಡ್ ಚೂಸ್ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಡೌನ್ಲೋಡ್ ಮಾಡಿರೋ ಕ್ಯಾಟ್ದು ವಿಡಿಯೋನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ತೊಗೊಂಡಾಗ ನಿಮಗೆ ಅದು ಈ ಥರ ಬರುತ್ತೆ. ಬಂದಾಗ ನೀವು ಆ ಕ್ಯಾಟ್ ಇಮೇಜ್ನ ಇದು ತೊಗೊಂಡು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಸೊ ಅದು ಕ್ಯಾಟ್ ಲೆಗ್ಸ್ ಎಲ್ಲಿರುತ್ತೆ, ಹೇಗೆ ಅದು ಡ್ಯಾನ್ಸ್ ಮಾಡಬೇಕು, ಅದೇ ಹೇಗಿದೆ ಅಂತ ನೀವು ನೋಡ್ಕೊಂಡು ಇದು ಮಾಡಿ. ನಿಮಗೆ ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ನೀವು ಈ ಆಪ್ಷನ್ಸ್ ಯೂಸ್ ಮಾಡಿಕೊಂಡು ನೀವು ವಿಡಿಯೋ ಕ್ರಿಯೇಟ್ ಮಾಡ್ಬೋದು. ಬಟ್ ನಾನಿಲ್ಲಿ ಇವತ್ತು ಬ್ಯಾಕ್ಗ್ರೌಂಡ್ ರಿಮೂವರ್ ಅನ್ನೋ ಒಂದು ಆಪ್ಷನ್ ಚೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು ಮ್ಯಾಜಿಕ್ ರಿಮೂವರು. ಸೊ ಚೂಸ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ಬರೀ ಈ ಥರ AI ವೀಡಿಯೋಸ್ಗೆ ಮಾತ್ರ ಅಲ್ಲ, ನಿಮ್ಗೆ ಯಾವುದೇ ರೀತಿ ಪ್ರೊಫೆಷ್ನಲ್ ವೀಡಿಯೋಸ್ಗಾದ್ರೂ ಓಕೆ. ಸಮ್ಟೈಮ್ಸ್ ನೀವು ವಿಡಿಯೋ ಶೂಟ್ ಮಾಡಿಬಿಡ್ತೀರಾ, ಬಟ್ ನಿಮಗೆ ಬ್ಯಾಕ್ಗ್ರೌಂಡ್ ಇಷ್ಟ ಆಗೋದಿಲ್ಲ. ಸೊ ಆ ಟೈಮಲ್ಲಿ ನೀವು ಅದನ್ನು ಈ ಥರ ಒಂದು ಸ್ಪ್ರಿಂಗ್ ಅನ್ನೋ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಇದೇ ರೀತಿ ನಾನು ಹೇಳೋ ಸ್ಟೆಪ್ಸ್ನ ಫಾಲೋ ಮಾಡಿ ನೀವು ಇಮೇಜ್ನ ಜನ್ರೇಟ್ ಮಾಡ್ಕೋಬೋದು. ಸೊ ದಟ್ ನಿಮಗೆ ಬ್ಯಾಕ್ ಸೈಡ್ ನಿಮಗೆ ಒಳ್ಳೆ ಪ್ರೊಫೆಷ್ನಲ್ ಆಗಿರೋ ಬ್ಯಾಕ್ಗ್ರೌಂಡ್ ವ್ಯೂ ಇಮೇಜ್ ಸಿಗುತ್ತೆ. ಸೊ ಈ ಥರ ರಿಮೂವಿಂಗ್ ಅಂತ ಬಂದಮೇಲೆ ನಿಮಗೆ ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನೋಡಿ ಈ ಥರ ಇಮೇಜು ರಿಮೂವ್ ಆಗಿದೆ. ಸೊ ನಾವು ಅದನ್ನು ಪ್ಲೇ ಮಾಡಿ ನೋಡೋಣ. ನಿಮಗೆ ಇದು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು, ಬ್ಯಾಕ್ಗ್ರೌಂಡ್ ಎಲ್ಲಿ ತನಕ ಬೇಕು. ಸೊ ನಿಮಗೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ ಬೇಕು ಅಂದರೆ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ಸ್ನ ನೀವು ಹಿಂದ್ಗಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಈ ಥರ ಮೇಲೆ ನೀವು ಬ್ಯಾಕ್ಗ್ರೌಂಡ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ನೋಡಿ ಈ ಥರ. ಸೊ ಬ್ಯಾಕ್ಗ್ರೌಂಡ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನಾನು ಲಾಸ್ಟ್ ಟೈಮ್ ನಾನು ರೀಲ್ಸಲ್ಲಿ ಹೇಗೆ ಅಪ್ಲೋಡ್ ಮಾಡಿದ್ನೋ ಸೊ ಅದೇ ರೀತಿ ಒಂದು ಬ್ಯಾಕ್ಗ್ರೌಂಡ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫಸ್ಟು ನಾವು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಹತ್ರ ಇರೋ ಆಲ್ರೆಡಿ ಮ್ಯಾಜಿಕ್ ರಿಮೂವರಲ್ಲಿ ನಾವು ರಿಮೂವ್ ಮಾಡಿರೋ ಕ್ಯಾಟ್ ಡ್ಯಾನ್ಸ್ ವಿಡಿಯೋದನ್ನ ನಾವು ಇಲ್ಲಿ ಹಿಂಗೆ ಅಂತ ಪೇಸ್ಟ್ ಮಾಡ್ಬೋದು. ಸೊ ನೋಡಿ ಈ ಥರ ಪೇಸ್ಟ್ ಮಾಡಿ ನೀವು ಬೇಕಾದ್ರೆ ಇದಕ್ಕೊಂದು ಸಾಂಗ್ ಅಟ್ಯಾಚ್ ಮಾಡಿ ಒಂದು ರೀಲ್ನ ಅಪ್ಲೋಡ್ ಮಾಡ್ಬೋದು.
ಸೊ ಈ ಥರ. ಸೊ ನಾನು ಲಾಸ್ಟ್ ಟೈಮ್ ಮಾಡಿರೋದು ತೋರಿಸ್ತಾ ಇದ್ದೀನಿ ನೋಡಿ, ಅದು ಇಲ್ಲೇ ಇದೆ. ಸೊ ಲಾಸ್ಟ್ ಟೈಮ್ ನಾನು ಹೇಗೆ ಅದು ಗರ್ಲ್ ಡ್ಯಾನ್ಸ್ ಮಾಡೋದನ್ನ ಮಾಡಿದ್ದೆ, ಸೊ ಸೇಮ್ ಒನ್ ಇಲ್ಲೇ ಇದೆ. ಸೊ ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಈ ಥರ ಒಂದಲ್ಲ ಎರಡಲ್ಲ 3-4 ವೀಡಿಯೋಸ್ ನೀವು ಡ್ಯಾನ್ಸಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಕೊಂಡು ನಿಮಗೆ ಹೇಗೆ ಇಮೇಜ್ ಬ್ಯಾಕ್ಗ್ರೌಂಡ್ ಬೇಕು ಆ ಥರ ನೀವು ವಿಡಿಯೋ ಬ್ಯಾಕ್ಗ್ರೌಂಡ್ನ ಎಡಿಟ್ ಮಾಡ್ಕೊತಾ ಹೋಗ್ಬೋದು. ನೋಡಿ, ಇದು ನನ್ನ ಲಾಸ್ಟ್ ರೀಲಲ್ಲಿ ನಾನು ಮ್ಯಾಜಿಕ್ ರಿಮೂವರಿಂದ ಹೇಗೆ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಿ ನಾನು ಅದನ್ನು ಹೇಗೆ ಒಂದು ಗರ್ಲು ಒಂದು ಗ್ರೀನರಿ ಲ್ಯಾಂಡ್ ಅಥವಾ ಫಾರೆಸ್ಟ್ ಇದ್ರ ಹತ್ರ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ, ಸೊ ಆ ಥರ ನಾನು ಎಡಿಟ್ ಮಾಡಿ ತೋರಿಸಿದ್ದೆ ನೋಡಿ. ನಿಮಗೆ ಲೈಕ್ ಎಷ್ಟು ಈಸಿಯಾಗಿದೆ, ಎಷ್ಟು ಕ್ಲಿಯರಾಗಿ ರಿಮೂವ್ ಆಗಿದೆ ನೋಡಿ. ಪ್ರೀವಿಯಸ್ ವಿಡಿಯೋ ಬ್ಯಾಕ್ಗ್ರೌಂಡು ತುಂಬ ಪರ್ಫೆಕ್ಟಾಗಿ ರಿಮೂವ್ ಆಗೋಗಿದೆ. ನಿಮ್ಗೆ ಅದ್ರದ್ದು ಒಂದು ಚೂರು ಹೈಲೈಟ್ಸ್ ಕಾಣಿಸಲ್ಲ, ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಬಟ್ ನೀವು ಇಂಪಾರ್ಟೆಂಟಾಗಿ ಇಲ್ಲಿ ಫಸ್ಟು ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ಬ್ಯಾಕ್ಗ್ರೌಂಡ್ ಇಮೇಜ್ ಬಂದು HD ಕ್ವಾಲಿಟಿನೇ ಇರಬೇಕು, ನಿಮಗೆ ಕಂಪ್ಲೀಟಾಗಿ ಅದು ಸಿಗಬೇಕು. ನೆಕ್ಸ್ಟ್ ನೀವು ಇದೇ ಅಪ್ಲಿಕೇಶನ್ ಸ್ಪ್ರಿಂಗ್ ಅಪ್ಲಿಕೇಶನಲ್ಲಿ ನೀವು ವಾಯ್ಸ್ ಕೂಡ ಕೊಡ್ಬೋದು. ಸೊ ವಾಯ್ಸು ಎಲ್ಲ ಎಡಿಟಿಂಗ್ ಆ್ಯಪ್ ಇನ್ಫಾರ್ಮೇಷನ್ನು ಈ ಆ್ಯಪಲ್ಲೇ ಇದೆ, ಸೊ ನೀವು ನೋಡ್ಬೋದು. ಸೊ ತುಂಬ ಆಪ್ಷನ್ಸ್ ಇದೆ, ಮ್ಯಾಜಿಕ್ ರಿಮೂವರು, ವಾಯ್ಸು ಮತ್ತು ಅಡಿಷ್ನಲ್ ಆಡಿಯೋ ಕೊಡೋದು ಆ್ಯಂಡ್ ಅಡಿಷ್ನಲ್ ವಿಡಿಯೋ ಎಡಿಟಿಂಗು, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲೇ ನಿಮಗೆ ಸಿಗುತ್ತೆ. ಟೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ, ಸೊ ಟೆಕ್ಸ್ಟ್ ಹೇಗೆ ಬರೆಯೋದು, ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲೇ ಸಿಗುತ್ತೆ ನೋಡಿ. ಎಕ್ಸ್ಟ್ರಾ ಎಫೆಕ್ಟ್ಸು, ಸೊ ಇದೊಂಥರ ತುಂಬ ಯೂಸರ್ ಫ್ರೆಂಡ್ಲಿ ಆ್ಯಪು, ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇಷ್ಟ ಆದರೆ ನೀವು ಈ ಆ್ಯಪ್ನ ಯೂಸ್ ಮಾಡ್ಬೋದು. ಸೊ ನಿಮ್ಗೆ ಏನಾದ್ರು ವೀಡಿಯೋಸ್ ಮಾಡ್ತಿದ್ದೀರಾ, ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದು ನೀವು ಫೇಸ್ ತೋರಿಸಿ ಏನಾರು ವೀಡಿಯೋಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲ್ಲ ಅಂದ್ಕೊಳ್ಳಿ. ಸೊ ಆ ಟೈಮಲ್ಲಿ ನಿಮ್ಗೆ ಅದರ ಪ್ಲೇನ್ ಬ್ಯಾಕ್ಗ್ರೌಂಡು ಅಥವಾ ಆಫೀಸಲ್ಲಿ ಕೂತಿರೋ ಥರ ಬ್ಯಾಕ್ಗ್ರೌಂಡ್ ಆ ಥರ ಎಲ್ಲ ನೀವು ಮಾಡ್ಬೋದು.